ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಇದು ಬರ್ಡೇ ಥೀಮಿಂಗು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲ ಟೈಮು ಸರ್ಚ್ ಮಾಡಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಹೊರಗಡೆಯಿಂದ ತರಿಸಿ ಏನಾದರೂ ಮಾಡ್ತಿದ್ದೆ. ಈ ಸರಿ ಏನಾದರೂ ಮನೆಯಲ್ಲೇ ಇನೋವೇಟಿವ್ ಆಗಿ ಮಾಡೋಣ ಅಂತ ಟ್ರೈ ಮಾಡೋದಾ ಅಂತ ಮಾಡ್ತಿದ್ದೀನಿ. ಏನಿಲ್ಲ, ಇದಕ್ಕೆ ಬೇಕಾಗಿದ್ದು ಬರೀ ಫ್ಲವರ್ಸ್ ಅಷ್ಟೇ. ನಾನು ಸ್ವಲ್ಪ ಫಸ್ಟ್ ಬೈಫರ್ಗೇಟ್ ಮಾಡ್ಕೊತಿದ್ದೀನಿ. ಮುಳ್ಳೆಲ್ಲ ಇರೋದೆಲ್ಲ ತೆಗ್ದಾಕಿ ಸ್ವಲ್ಪ ಲೀವ್ಸ್ ಸಪ್ರೇಟು ಮತ್ತು ಫ್ಲವರ್ ಸಪ್ರೇಟ್ ಅಂತ ಮಾಡ್ಕೊತಿದ್ದೀನಿ. ಆಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಸ್ವಲ್ಪ ಮುಳ್ಳೆಲ್ಲ ಇರುತ್ತೆ, ಜಾಸ್ತಿನೇ ಕಟ್ ಮಾಡ್ಕೋಬೇಕು ನೋಡಿಕೊಂಡು. ಸ್ವಲ್ಪ ಚುಚ್ಚಿದ್ರೂ ತುಂಬಾ ಪೇನ್ ಆಗುತ್ತೆ. ಅದ್ರದ್ದು ಶಾರ್ಪ್ ಇದೆ ಎಡ್ಜಸ್ ಅಂತೂ. ಮುಳ್ದು ಅದು ಒಂಥರ ಬಳ್ಳಿ ಥರ ಅಲ್ವಾ, ಏನು ಅಂತಾರೆ ನಂಗೆ ನೆನಪಾಗ್ತಿಲ್ಲ. ಇದು ಯಾವ ಅಂತ ಕಮೆಂಟ್ ಮಾಡಿ ಆಯಿತಾ. ಮತ್ತು ಹೇಗೆ ಬರ್ತಿದೆ ನನ್ನ ವೀಡಿಯೋಸ್ ಎಲ್ಲ, ನಿಮ್ಗೆ ಯಾವ ಥರ ರೀಚ್ ಆಗ್ತಿದೆ ಹೇಳಿ ನನಗೆ. ನಾನು ಇದೇ ಥರ ಬರ್ಡೇ ಥೀಮಿಂಗ್ಸ್ನ ಮಾಡ್ತಿರ್ತೀನಿ. ನಿಮ್ಗೆ ಹೇಳಿ, ನಿಮ್ಗೆ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಈ ಥರ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಆ ಥರ ಟ್ರೈ ಮಾಡ್ತೀನಿ ಒಂದ್ಸರಿ. ಇದು ಲಾಸ್ಟಲ್ಲಿ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಔಟ್ಪುಟ್ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನಾನು ಇದೇ ಥರ ವೀಡಿಯೋಸ್ನ ಮಾಡ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೊಂದು ಸ್ವಲ್ಪ ವೀಡಿಯೋಸ್ನ ಮಾಡಬೇಕು, ಇನ್ನು ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಒಂದು ಫೋಟೋ ಫ್ರೇಮ್ ಥರ ಕಾಣಿಸ್ತಾ ಇತ್ತು. ನಾನು ಲೀವ್ಸು ಮತ್ತು ಫ್ಲವರ್ಸ್ನ ಯೂಸ್ ಮಾಡಿ ಅಲ್ಲೇ ಒಂದು ಫ್ಲವರ್ ಥರ ಕಾಣೋ ಥರ ಏನೋ ಒಂದು ಡಿಸೈನ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಪ್ಲೇನ್ ಥರ ಕಾಣಿಸ್ತಾ ಇತ್ತು. ಪ್ಲೇನ್ ಅಂತ ಅನಿಸ್ಬಾರ್ದಲ್ಲ. ಮತ್ತು ಸ್ಪೇಸ್ ಇತ್ತು, ಅದರಿಂದ ನಾನು ಕವರ್ ಮಾಡ್ಕೊತಿದ್ದೀನಿ. ಮತ್ತು ಒಂದು ಶಾಲ್ನ ಫೋಲ್ಡ್ ಮಾಡಿಕೊಂಡು ಜೋಕಾಲಿಗೆ ಸಿಟ್ಟಿಂಗ್ ಸ್ಪೇಸ್ನ ಮಾಡಿಕೊಂಡೆ. ನೀವು ಅಥವಾ ಇದರಲ್ಲಾದರೂ ಶಾಲಾದರೂ ಇಡ್ಬೋದು, ಇವಾಗ ಕಾರ್ಡ್ಬೋರ್ಡ್ ಶೀಟ್ ಏನಾದರೂ ಇದ್ದರೆ ಆ ಥರ ಆ ಕಲರಲ್ಲಿ ಮ್ಯಾಚ್ ಆಗೋ ಥರ ಇಟ್ಕೊಂಡ್ರೆ ಆಯಿತು. ನೋಡಿ, ಫೈನಲ್ ಔಟ್ಪುಟ್ ಈ ಥರ ಕಾಣಿಸ್ತಾ ಇತ್ತು. ನಮ್ಮ ಬೇಬಿಗೆ ಬಂದು 3 ಮಂತ್ಸ್ ಕಂಪ್ಲೀಟ್ ಇವಾಗ, ಅದಕ್ಕೆ ನಾನು 3 ಅಂತ ಹಾಕಿದ್ದೀನಿ.